ರಾಜ್ಯ ಬಿಜೆಪಿಯಲ್ಲಿ ಈಗ ಎಲ್ಲವೂ ಅಂದುಕೊಂಡಂತೆ ನಡೀತಾ ಇಲ್ವಾ? ಶಿಸ್ತಿನ ಸಿಪಾಯಿಗಳ ಪಕ್ಷ, ದೇಶ ಪ್ರೇಮಿಗಳ ಪಾರ್ಟಿ ಅಂತಾನೆ ಕರೆಸಿಕೊಳ್ತಾ ಇದ್ದ ಬಿಜೆಪಿಯಲ್ಲಿ ಸದ್ಯ ಆಗ್ತಿರೋ ಬೆಳವಣಿಗೆಗಳು ಎಲ್ಲರಲ್ಲೂ ಆಶ್ಚರ್ಯವನ್ನ ಮೂಡಿಸ್ತಾ ಇದೆ. ಪಕ್ಷಕ್ಕಾಗಿ ದಶಕಗಳಿಂದ ದುಡಿದವರು, ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಮಾಜಿ ಸಚಿವರು, ಸಾಲು ಸಾಲು ಶಾಸಕರು ಮತ್ತು ಹಿರಿಯ ನಾಯಕರು ಅನ್ನೋದನ್ನು ನೋಡದೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವ ಈಗ ಉಚ್ಚಾಟನೆಯ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ತಾ ಇದೆ. ಒಬ್ಬರಾದ ಮೇಲೊಬ್ಬರಂತೆ ಪ್ರಮುಖ ನಾಯಕರನ್ನ ಪಕ್ಷದಿಂದ ಹೊರಹಾಕಲಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಈ ದಿಢೀರಂತ ಇಂತಹ ವಿಚಿತ್ರ ಬೆಳವಣಿಗೆ ನಡೆಯಲು ಅಸಲಿ ಕಾರಣವೇನು? ಯಾರನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ? ಇವರ ಮೇಲಿರುವ ಆರೋಪಗಳೇನು? ಈ ಕಠಿಣ ನಿರ್ಧಾರಗಳ ಹಿಂದೆ ಇರುವ ರಾಜಕೀಯ ಲೆಕ್ಕಾಚಾರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಶಿಸ್ತುಬದ್ಧ ಹಾಗೂ ರಾಜಕೀಯ ಚೌಕಟ್ಟನ್ನ ಹೊಂದಿರುವ ಪಕ್ಷವೆಂದು ತಮ್ಮನ್ನ ತಾವು ಕರೆದುಕೊಳ್ಳುವ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಅಭೂತಪೂರ್ವ ಆಂತರಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಪಕ್ಷದಲ್ಲಿ ತಲೆದೂರಿರುವ ಬೆಳವಣಿಗೆಗಳು ಕೇವಲ ಸಣ್ಣ ಭಿನ್ನಾಭಿಪ್ರಾಯಗಳಾಗಿ ಉಳಿಯದೆ ಹಿರಿಯ ನಾಯಕರು, ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರ ಸರಣಿ ಉಚ್ಚಾಟನೆಗಳಿಗೆ ಕಾರಣವಾಗಿದೆ. ಹೈಕಮಾಂಡ್ ಹಿರಿಯರನ್ನದೇ ಕಠಿಣ ಶಿಸ್ತು ಕ್ರಮಗಳನ್ನ ಕೈಗೊಳ್ತಾ ಇರುವುದು ಪಕ್ಷದ ಆಂತರಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಧ್ರುವೀಕರಣವು ಕೇವಲ ರಾಜಕೀಯ ಶಿಸ್ತಿನ ಪ್ರಶ್ನೆಯಾಗಿರದೆ ರಾಜ್ಯ ನಾಯಕತ್ವದ ಹಿಡಿತ ಮತ್ತು ಪ್ರಾದೇಶಿಕ ಸಮೀಕರಣಗಳ ಬದಲಾವಣೆಯನ್ನ ಸೂಚಿಸುತ್ತದೆ. ಸ್ನೇಹಿತರೆ, ವಿವಿಧ ರಾಜಕೀಯ ಕಾರಣಗಳು, ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಬಂಡಾಯ ಸ್ಪರ್ಧೆಗಳ ಹಿನ್ನೆಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯದಿಂದ 6 ವರ್ಷಗಳ ಅವಧಿಗೆ ಉಚ್ಚಾಟನೆಗೊಂಡ ಪ್ರಮುಖ ನಾಯಕರ ಪಟ್ಟಿಯನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್. ಇವರು ವಿಜಯಪುರ ನಗರದ ಶಾಸಕ. ಇವರು ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಹಿರಂಗ ಭ್ರಷ್ಟಾಚಾರ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ಆರೋಪಗಳನ್ನ ಮಾಡಿದ ಕಾರಣಕ್ಕಾಗಿ ಇವರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಇನ್ನು ಇವರ ರಾಜಕೀಯ ಹಿನ್ನೆಲೆಯನ್ನ ನೋಡಿದ್ರೆ, ಸತತವಾಗಿ ಪಕ್ಷದ ನಾಯಕತ್ವಕ್ಕೆ ಸವಾಲು ಹಾಕುತ್ತಿದ್ದ ಹಿರಿಯ ಲಿಂಗಾಯತ ನಾಯಕ. ಎರಡನೆಯದ್ದು KH ಈಶ್ವರಪ್ಪ. ಇವರು ಮಾಜಿ ಉಪಮುಖ್ಯಮಂತ್ರಿ. ಶಿವಮೊಗ್ಗ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ಧಿಕ್ಕರಿಸಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಕ್ಕಾಗಿ ಇವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇವರ ರಾಜಕೀಯ ಹಿನ್ನೆಲೆ ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕ ಮತ್ತು ಬಿಜೆಪಿ ಪಕ್ಷದ ಸ್ಥಾಪಕ ಸದಸ್ಯರಲ್ಲಿ ಇವರು ಕೂಡ ಒಬ್ರು. ಮೂರನೆಯದ್ದು ST ಸೋಮಶೇಖರ್, ಬೆಂಗಳೂರಿನ ಯಶವಂತಪುರ ಶಾಸಕ. ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಗಳಲ್ಲಿ ಪಕ್ಷದ ನೀತಿಯನ್ನ, ನಿಯಮಗಳನ್ನ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕ್ರಾಸ್ ವೋಟಿಂಗ್ ಅಡ್ಡ ಮತದಾನ ಮಾಡಿದ್ದು. ಇವರ ರಾಜಕೀಯ ಹಿನ್ನೆಲೆಯನ್ನ ಗಮನಿಸಿದ್ರೆ 2019ರಲ್ಲಿ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಸಹಕಾರ ಸಚಿವರಾಗಿದ್ದ ನಾಯಕ. ನಾಲ್ಕನೆಯದು ಶಿವರಾಮ ಹೆಬ್ಬಾರ್, ಉತ್ತರ ಕನ್ನಡ ಯಲ್ಲಾಪುರ ಶಾಸಕರು. ಕಾಂಗ್ರೆಸ್ ನಾಯಕರೊಂದಿಗೆ ಬಹಿರಂಗ ಒಡನಾಟ ಮತ್ತು ಬಿಜೆಪಿಯ ರಾಜಕೀಯ ನಿಯಮಗಳನ್ನ ಉಲ್ಲಂಘಿಸಿ ಅಡ್ಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ಇವರು ಕೂಡ 2019ರ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರಿ ಕಾರ್ಮಿಕ ಸಚಿವರಾಗಿದ್ದವರು. ಐದನೆಯದ್ದು ಕೆ ರಘುಪತಿ ಭಟ್. ಇವರು ಉಡುಪಿಯ ಮಾಜಿ ಶಾಸಕರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಕ್ಷಿಣ ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸಿದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ಇವರ ರಾಜಕೀಯ ಹಿನ್ನೆಲೆ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 3 ಬಾರಿ ಶಾಸಕರಾಗಿದ್ದಂತಹ ನಾಯಕ. ಆರನೆಯದು MG ಮಹೇಶ್, ರಾಜ್ಯ ವಕ್ತಾರರು. ಜೂನ್ 19ರಂದು ನಡೆದ ಪಕ್ಷದ ಆಂತರಿಕ ಸಭೆಯಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಆಕ್ಷೇಪಾರ್ಹ ಆರೋಪಗಳನ್ನ ಮಾಡಿದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ಇವರ ರಾಜಕೀಯ ಹಿನ್ನೆಲೆ ಪಕ್ಷದಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸ್ತಾ ಇದ್ದ ಪ್ರಮುಖ ಹಿರಿಯ ರಾಜ್ಯ ವಕ್ತಾರರು. ಏಳನೆಯದ್ದು ಮದಳ್ ವಿರೂಪಾಕ್ಷಪ್ಪ, ಚನ್ನಗಿರಿಯ ಮಾಜಿ ಶಾಸಕರು. KNDL ಲಂಚ ಪ್ರಕರಣ ಮತ್ತು ಗಂಭೀರ ಭ್ರಷ್ಟಾಚಾರದ ಆರೋಪಗಳ ಕಾರಣದಿಂದಾಗಿ ಇವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಇವರ ರಾಜಕೀಯ ಹಿನ್ನೆಲೆ ಸಾರ್ವಜನಿಕವಾಗಿ ಪಕ್ಷಕ್ಕೆ ಭಾರಿ ಮುಜುಗರ ತಂದಿದ್ದ ಶಾಸಕರು. ಎಂಟನೆಯದ್ದು ಶರತ್ ಬಚ್ಚೇಗೌಡ, ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ. 2019ರ ಉಪಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ಇವರ ರಾಜಕೀಯ ಹಿನ್ನೆಲೆ ಸಂಸದ ಬಚ್ಚೇಗೌಡ ಅವರ ಮಗ
ನಂತರ ಕಾಂಗ್ರೆಸ್ ಸೇರ್ಪಡೆಯಾದರು. 9ನೇಯದು ಕವಿರಾಜ್ ಅರಸ್, ಹೊಸಪೇಟೆ, ವಿಜಯನಗರ. ಅಧಿಕೃತ ಅಭ್ಯರ್ಥಿ. ಪಕ್ಷದ ಅಧಿಕೃತ ಅಭ್ಯರ್ಥಿ ಆನಂದ್ ಸಿಂಗ್ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ವತಂತ್ರ ಸ್ಪರ್ಧೆಯನ್ನ ಮಾಡಿದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ರಾಜಕೀಯ ಹಿನ್ನೆಲೆ. ಸ್ಥಳೀಯ ನಾಯಕರ ಕಡೆಗಣನೆಗೆ ಆಕ್ರೋಶಗೊಂಡು ಬಂಡಾಯವಿದ್ದ ನಾಯಕ. 10ನೇಯದ್ದು ಅಶೋಕ್ ಪೂಜಾರಿ, ಬೆಳಗಾವಿ, ಗೋಕಾಕ್. ಪಕ್ಷದ ಹೈಕಮಾಂಡ್ ನಿರ್ಧಾರಗಳ ವಿರುದ್ಧ ಬಂಡಾಯ ಪ್ರವೃತ್ತಿ ಪ್ರದರ್ಶಿಸಿದ್ದು ಉಚ್ಚಾಟನೆಗೆ ಕಾರಣವಾಯಿತು. ರಾಜಕೀಯ ಹಿನ್ನೆಲೆ. ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳೀಯ ನಾಯಕರಲ್ಲಿ ಒಬ್ರು. ಇದಷ್ಟೇ ಅಲ್ಲ ಸ್ನೇಹಿತರೆ, ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಅಡ್ಡ ಮತದಾನ ಮಾಡಿದ ಶಾಸಕರನ್ನು ಕೂಡ ಬಿಜೆಪಿ ಬೂತ್ ಕನ್ನಡಿ ಹಾಕೊಂಡು ಹುಡುಕ್ತಾ ಇದೆ. ಅವರನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಉಚ್ಚಾಟಿಸುವ ಅಥವಾ ಪಕ್ಷದಿಂದಲೇ ಹೊರಹಾಕುವ ಸಾಧ್ಯತೆಗಳ ಬಗ್ಗೆನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ನು ಸ್ನೇಹಿತರೆ, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವ ಈ ವಿದ್ಯಮಾನಗಳು, ಈ ಬೆಳವಣಿಗೆಗಳು ಕೇವಲ ತಾತ್ಕಾಲಿಕ ಶಿಸ್ತು ಉಲ್ಲಂಘನೆಗಿಂತ ಆಳವಾದ ರಾಜಕೀಯ ಆಯಾಮಗಳನ್ನು ಹೊಂದಿವೆ. ಇವುಗಳನ್ನು ವ್ಯವಸ್ಥಿತವಾಗಿ 3 ಪ್ರಮುಖ ರಾಜಕೀಯ ಧ್ರುವೀಕರಣಗಳ ಅಡಿಯಲ್ಲಿ ವಿಶ್ಲೇಷಿಸಬಹುದಾಗಿದೆ. ಮೊದಲನೇದು ಕುಟುಂಬ ರಾಜಕಾರಣ ಮತ್ತು ನಾಯಕತ್ವದ ಸ್ವೀಕಾರದ ಬಿಕ್ಕಟ್ಟು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಗ BY ವಿಜಯೇಂದ್ರ ಅವರಿಗೆ ರಾಜ್ಯ ಘಟಕದ ಅಧ್ಯಕ್ಷ ಪಟ್ಟ ನೀಡಿದ್ದು ಬಿಜೆಪಿಯಲ್ಲಿ ದೊಡ್ಡ ಬಿರುಕಿಗೆ ನೇರ ಕಾರಣವಾಯಿತು. ಯತ್ನಾಳ್ ಮತ್ತು ಈಶ್ವರಪ್ಪ ಅವರಂತಹ ಹಿರಿಯ ನಾಯಕರು ವಿಜಯೇಂದ್ರ ಅವರನ್ನ ತಮ್ಮ ನಾಯಕನೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದರು. ವಿಜಯೇಂದ್ರ ಅವರು ಯಾವುದೇ ರಾಜಕೀಯ ಅನುಭವವಿಲ್ಲದಿದ್ದರೂ ಕೇವಲ ಕುಟುಂಬದ ಪ್ರಭಾವದಿಂದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತು ಇವರು ಅಧ್ಯಕ್ಷರಾಗಿರುವಾಗ ತಮಗೆ ಸ್ವಾಭಿಮಾನದ ಕೊರತೆಯಾಗಿದೆ ಎಂದು ಬಂಡಾಯ ನಾಯಕರು ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯತ್ನಾಳ್ ಅವರು ಬಿಜೆಪಿಯನ್ನ ಲಿಂಗಾಯತ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣದ ಹಿಡಿತದಿಂದ ಮುಕ್ತಗೊಳಿಸಿ ಕೇವಲ ಸಿದ್ಧಾಂತದ ಆಧಾರದ ಮೇಲೆ ಮುನ್ನಡೆಸಬೇಕು ಎಂದು ಹೈಕಮಾಂಡ್ಗೆ ನಿರಂತರವಾಗಿ ಪತ್ರವನ್ನ ಬರೆದಿದ್ರು. ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಹೈಕಮಾಂಡ್ ತನ್ನ ಅಧಿಕಾರವನ್ನ ಸಾಬೀತುಪಡಿಸಲು ಪ್ರಯತ್ನಿಸಿದೆಯಾದರೂ ಇದು ಹಿರಿಯ ನಾಯಕರ ದಮನ ಎಂಬ ಭಾವನೆಯನ್ನ ಪಕ್ಷದೊಳಗೆ ಮೂಡಿಸಿದೆ. 2ನೇಯದ್ದು ಮೂಲ ಮತ್ತು ವಲಸಿಗರ ನಡುವಿನ ಸೈದ್ಧಾಂತಿಕ ಸಂಘರ್ಷ. 2019ರ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಬಂದ ನಾಯಕರಿಗೆ ಮಂತ್ರಿಗಿರಿ ಮತ್ತು ಹೆಚ್ಚಿನ ಆದ್ಯತೆ ನೀಡಿದ್ದು ಜೆಡಿಎಸ್ನ ಮೂಲ ಸಿದ್ಧಾಂತಕ್ಕೆ ಪೆಟ್ಟು ನೀಡಿತು. ಸದ್ಯ ಉಚ್ಚಾಟನೆಗೊಂಡಿರುವ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಂತಹ ನಾಯಕರು ತಮಗೆ ಕ್ಷೇತ್ರ ಅಭಿವೃದ್ಧಿಯ ಅನುದಾನದ ನೆಪದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಮತ್ತೆ ಸಂಪರ್ಕವನ್ನ ಬೆಳೆಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ. ಇತ್ತೀಚಿನ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದು ಈ ನಾಯಕರ ಮೂಲ ಪಕ್ಷ ನಿಷ್ಠೆಯ ಕೊರತೆಯನ್ನ ಪ್ರದರ್ಶಿಸಿತು. ಈ ನಿಯಮ ಉಲ್ಲಂಘನೆಯು ಹೈಕಮಾಂಡ್ಗೆ ಕೇವಲ ನೈತಿಕ ಹಿನ್ನಡೆಯಾಗಿರದೆ ಪಕ್ಷದೊಳಗಿನ ಹುಳುಕನ್ನ ರಾಷ್ಟ್ರ ಮಟ್ಟದಲ್ಲಿ ಬಹಿರಂಗಪಡಿಸಿತು. 3ನೇಯದ್ದು ಪ್ರಾದೇಶಿಕ ಪ್ರಾತಿನಿಧ್ಯ ಮತ್ತು ಕರಾವಳಿ ಭಾಗದ ಅಸಮಾಧಾನ. ಕರಾವಳಿ ಕರ್ನಾಟಕವು ಬಿಜೆಪಿಯ ಸಿದ್ಧಾಂತ ಮತ್ತು ಹಿಂದುತ್ವದ ಭದ್ರಕೋಟೆಯಾಗಿದೆ. ಉಡುಪಿಯ 3 ಬಾರಿಯ ಶಾಸಕ ಕೆ ರಘುಪತಿ ಭಟ್ ಅವರಿಗೆ ಟಿಕೆಟ್ ನಿರಾಕರಿಸಿ ಹೊರಗಿನವರನ್ನ ಕಣಕ್ಕಿಳಿಸಿದಾಗ ಕರಾವಳಿ ಭಾಗದ ನಾಯಕತ್ವವನ್ನ ಕಡೆಗಣಿಸಲಾಗಿದೆ ಎಂಬ ಭಾವನೆ ತೀವ್ರವಾಯಿತು. ಕರಾವಳಿ ಭಾಗದ ನಾಯಕರು ಶಿಸ್ತುಬದ್ಧ ನಾಯಕರಾಗಿರುವುದರಿಂದಲೇ ತಮಗೆ ಈ ಶಿಕ್ಷೆ ಹೆಚ್ಚು ಎಂದು ಭಟ್ ಬಹಿರಂಗವಾಗಿಯೇ ಸಾರಿದ್ದು ಪಕ್ಷದ ಸ್ಥಳೀಯ ಸಂಘಟನೆಯ ಬಿರುಕನ್ನ ತೋರಿಸುತ್ತದೆ. ಹಳೆ ಮೈಸೂರು ಭಾಗದ ಹಾಗೂ ಕರಾವಳಿ ಭಾಗಗಳ ನಡುವಿನ ಈ ಸಮನ್ವಯದ ಕೊರತೆಯು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷಕ್ಕೆ ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ. ಇನ್ನು ಇದಷ್ಟೇ ಅಲ್ಲ ಸ್ನೇಹಿತರೆ, ಬಿಜೆಪಿಗೆ ದೊಡ್ಡ ಮತ ಬ್ಯಾಂಕ್ ಇರೋದೇ ಉತ್ತರ ಕರ್ನಾಟಕ ಭಾಗದಲ್ಲಿ. ಆದ್ರೆ ಬಿಜೆಪಿ ಉತ್ತರ ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಬಿಟ್ಟಿದೆ. ಅಲ್ಲಿನ ಆ ಭಾಗದ ನಾಯಕರನ್ನ ಸದ್ದಿಲ್ಲದೆ ಹತ್ತಿಕ್ಕಲಾಗ್ತಾ ಇದೆ. ಜೊತೆಗೆ ದಕ್ಷಿಣ ಕರ್ನಾಟಕದ ನಾಯಕರನ್ನ ತುಂಬಾ ದೊಡ್ಡ ಮಟ್ಟದಲ್ಲೇ ಬೆಳೆಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.